ನಮಸ್ಕಾರ. ಈ ಟಿ ವಿಯ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದು 251ನೇ ತರಗತಿ. ಮಹಿಳೆಯರಿಗೆ ವಿಶೇಷವಾಗಿ ಉಪಯುಕ್ತವಾಗತಕ್ಕಂತಹ ಕೆಲವು ಸುಲಭ ಸಾಧ್ಯ ಮುಂಬಾಗಿ ಮಾಡತಕ್ಕಂಥ ಆಸನಗಳನ್ನು ಗಮನಿಸೋಣ. ವಿಶೇಷವಾಗಿ ಯಾವುದೇ ಒಂದು ಆತಂಕದ ಸನ್ನಿವೇಶ ಒದಗಿ ಬಂದಾಗ, ಮನಸ್ಸು ತಲ್ಲಣಗೊಂಡಾಗ, ಮತ್ತು ಅನೇಕ ಮಹಿಳೆಯರು ಎದುರಿಸ್ತಕ್ಕಂತಹ ಈ ಭಾವನಾತ್ಮಕ ತೊಳಲಾಟ, ಮೂಡ್ ಸ್ವಿಂಗ್ಸ್, ಇಂತಹ ಸನ್ನಿವೇಶಗಳಲ್ಲಿ ಈ ಮುಂಬಾಗಿ ಮಾಡುವ ಆಸನಗಳು ನಮ್ಮ ನರಮಂಡಲದ ವ್ಯವಸ್ಥೆಗೆ ಒಳ್ಳೆಯ ಒಂದು ವಿಶ್ರಾಂತಿಯನ್ನು ನೀಡಿ ಮನಸ್ಸನ್ನು ತಿಳಿ ಮಾಡುತ್ತೆ. ಹಾಗಾಗಿ ಮುಂಬಾಗಿ ಮಾಡುವ ಆಸನಗಳು ಬಹಳ ಉಪಯುಕ್ತವಾಗಿರ್ತಕ್ಕಂಥದ್ದು. ಆದರೆ ಮುಂಬಾಗಿ ಮಾಡುವ ಆಸನಗಳಲ್ಲಿ ಅನಪೇಕ್ಷಿತ ಒತ್ತಡಗಳು ಬಾರದಂತೆ ನಾವು ಜಾಗೃತೆ ವಹಿಸಬೇಕಾಗುತ್ತೆ. ಆ ದೃಷ್ಟಿಯಿಂದ ಕೆಲವು ಉಪಕರಣಗಳನ್ನು ಉಪಯೋಗಿಸಿ ಈ ಆಸನಗಳನ್ನು ಅಭ್ಯಾಸ ಮಾಡತಕ್ಕಂಥದ್ದು ಅಪೇಕ್ಷಣೀಯ. ಅಂತಹ ಒಂದು ಬಹಳ ಸುಲಭವಾದಂತಹ ಮುಂಬಾಗಿ ಮಾಡುವ ಆಸನ ಈಗ ನಾವು ಗಮನಿಸೋಣ. ಮೊದಲಿಗೆ ಒಂದು ದಿಂಬನ್ನು ಇಟ್ಕೊಂಡಿರಬೇಕು. ದಿಂಬಿನ ಮೇಲೆ ಕೂತ್ಕೊಳ್ಳಿ. ಸಿಟ್ ಆನ್ ದಿ ಬೋಲ್ಸ್ಟರ್ ಇನ್ ಸ್ವಸ್ತಿಕಾಸನ. ಕಾಲುಗಳು ನೆಲದ ಮೇಲೆ ಇರಲಿ. ಹಿಪ್ಸ್ ಆನ್ ದಿ ಬೋಲ್ಸ್ಟರ್. ನಿಮ್ಮ ಮುಂದುಗಡೆ ಒಂದು ಕುರ್ಚಿಯನ್ನು ಇಟ್ಕೊಳ್ಳಿ. ಕುರ್ಚಿಯ ಮೇಲೆ ಒಂದು ಬ್ಲ್ಯಾಂಕೆಟ್. ನೇರವಾಗಿ ಕೂತ್ಕೋಬೇಕು. ಮೊದಲಿಗೆ ಎದೆ ಮಧ್ಯಭಾಗ ಮೇಲಕ್ಕೆ. ಲರ್ನ್ ಟು ಸಿಟ್ ಅಪ್ರೈಟ್ ಇನ್ ದಿ ಪೋಸ್ಚರ್. ಆ ನಂತರ ನಿಧಾನವಾಗಿ ಬೆನ್ನುಗಮ್ಮನ್ನು ಚಾಚುತ್ತಾ ಮುಂದಕ್ಕೆ ಬಾಗಿ ಹಣೆಯ ಭಾಗವನ್ನು ಈ ಕುರ್ಚಿಯ ಮೇಲ್ಬದಿಯಲ್ಲಿ ವಿರಮಿಸಬೇಕು. ಕೈಗಳನ್ನು ಮುಂದಕ್ಕೆ ಚಾಚಬೇಕು. ಇಡೀ ಬೆನ್ನುಗಮ್ಮವನ್ನು ಚಾಚ್ತಾ ಇರಬೇಕು. ಇದು ಭಾಳ ಮುಖ್ಯ. ಯು ಹ್ಯಾವ್ ಟು ಸ್ಟ್ರೆಚ್ ದಿ ಕಂಪ್ಲೀಟ್ ಸ್ಪೈನ್ ಆ್ಯಂಡ್ ದೆನ್ ರಿಲ್ಯಾಕ್ಸ್ ದಿ ಫೋರ್ಹೆಡ್, ರಿಲ್ಯಾಕ್ಸ್ ದಿ ನೆಕ್. ಕತ್ತನ್ನು ವಿರಮಿಸಿರಬೇಕು. ಈ ಒಂದು ಆಸನದಲ್ಲಿ ನಿಧಾನವಾಗಿ ಉಸಿರಾಡ್ತಾ ಇರಬೇಕು. ಸ್ಲೋ ಇನ್ಹಲೇಷನ್, ಸ್ಲೋ ಎಕ್ಸಲೇಷನ್. ಇಲ್ಲಿ ವಿಶೇಷವಾಗಿ ನಾವು ಉಸಿರಾಟವನ್ನು ಮಾಡಬೇಕಾದ್ರೆ ಇಡೀ ಬೆನ್ನುಗಂಬದ ಈ ಬದಿಯ ಸ್ನಾಯುಗಳು ಸಹ ಉಸಿರಾಟಕ್ಕೆ ಸ್ಪಂದಿಸುತ್ತೆ. ಅದನ್ನು ಗಮನಿಸಬೇಕು. ಯು ಹ್ಯಾವ್ ಟು ವಾಚ್ ದಿ ಕಂಪ್ಲೀಟ್ ಪ್ಯಾರಾಸ್ಪೈನಲ್ ಮಸಲ್ಸ್ ಆ್ಯಸ್ ಯು ಇನ್ಹೇಲ್ ಆ್ಯಂಡ್ ಎಕ್ಸೇಲ್. ಇಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥದ್ದು, ಮೊದಲು ನಿಧಾನವಾಗಿ ಉಸಿರು ತಗೋಬೇಕು. ಉಸಿರನ್ನು ತೆಗೆದುಕೊಳ್ಳುತ್ತಾ ಉದರದ ಭಾಗ ಹಿಗ್ಗಬೇಕು. ನಂತರ ಎದೆಯ ಗೂಡು ಸಹ ಹಿಗ್ಗಬೇಕು. ಈವನ್ ದಿ ಚೆಸ್ಟ್ ಕ್ಯಾವಿಟಿ ಶುಡ್ ಎಕ್ಸ್ಪ್ಯಾಂಡ್. ನಂತರ ಉಸಿರನ್ನು ಬಿಡಬೇಕಾದ್ರೆ ಎದೆಯ ಗೂಡು ಮತ್ತು ಉದರದ ಭಾಗ ಎರಡೂ ಸಂಕುಚಿಸಬೇಕು. ಉಸಿರು ನಿಧಾನವಾಗಿ ಹೊರಕ್ಕೆ ಬರುತ್ತೆ. ಹಾಗಾಗಿ ಇಲ್ಲಿ ಉದರ ಮತ್ತು ಎದೆಯ ಗೂಡು ಎರಡನ್ನೂ ಸಮರ್ಪಕವಾಗಿ ಬಳಸಬೇಕು. ಯು ಹ್ಯಾವ್ ಟು ಫಸ್ಟ್, ವೆನ್ ಯು ಇನ್ಹೇಲ್, ಅಲೋ ದಿ ಅಬ್ಡಾಮಿನಲ್ ಕ್ಯಾವಿಟಿ ಟು ಎಕ್ಸ್ಪ್ಯಾಂಡ್, ದೆನ್ ಆಲ್ಸೋ ಅಲೋ ದಿ ಚೆಸ್ಟ್ ಕ್ಯಾವಿಟಿ ಟು ಎಕ್ಸ್ಪ್ಯಾಂಡ್. ದಿ ಬಾಟಮ್ ಪೋರ್ಷನ್ ಆಫ್ ದಿ ಚೆಸ್ಟ್, ದೆನ್ ದಿ ಮಿಡಲ್, ದೆನ್ ದಿ ಟಾಪ್ ಮೋಸ್ಟ್ ಪೋರ್ಷನ್. ಹೀಗೆ ಹಂತ ಹಂತವಾಗಿ ಉದರದ ಮತ್ತು ಎದೆಯ ಗೂಡಿನ ಭಾಗ ಹಿಗ್ಗಬೇಕು. ಉಸಿರನ್ನು ಒಳಕ್ಕೆ ತೆಗೆದುಕೊಳ್ಳುತ್ತಾ ಮತ್ತು ವಿರಮಿಸಿದ್ರೆ ಮೊದಲು ಎದೆಯ ಗೂಡು, ನಂತರ ಉದರದ ಭಾಗ ಸಂಕುಚನಗೊಂಡು ಉಸಿರು ನಿಧಾನವಾಗಿ ಹೊರಕ್ಕೆ ಬರುತ್ತೆ. ಹಾಗೆ ಮಾಡಿದಾಗ ನಾವು ವಿಶೇಷವಾಗಿ ಇಲ್ಲಿ ಮೊದಲನೆಯದಾಗಿ ಉದರದ ಭಾಗದಲ್ಲಿ ಹಿಗ್ಗುವಿಕೆ ಉಂಟಾಗ್ತಾ ಇರಬೇಕಾದ್ರೆ ಈ ಬೆನ್ನುಗಂಬದ ಭಾಗವನ್ನು ಗಮನಿಸಬೇಕು. ದಿ ಲೋವರ್ ಬ್ಯಾಕ್, ಸೊಂಟದ ಭಾಗ. ಇಲ್ಲೂ ಸಹ ಇಲ್ಲಿರ್ತಕ್ಕಂತಹ ಚರ್ಮದ ಭಾಗ, ಟೊರಾಕೋಲಂಬಾರ್ ಫೇಶಿಯಾ, ಅದು ಸಹ ಹಿಗ್ಗಲ್ಪಡ್ತದೆ. ದಟ್ ಆಲ್ಸೋ ಎಕ್ಸ್ಪ್ಯಾಂಡ್ಸ್. ಹಾಗೆಯೇ ಎದೆಗೂಡು ವಿಸ್ತಾರಗೊಳ್ಳುವಾಗ ಈ ಥೊರಾಸಿಕ್ ಸ್ಪೈನ್, ಈ ಭಾಗದಲ್ಲಿರ್ತಕ್ಕಂತಹ ಸ್ನಾಯುಗಳು ಸಹ, ಹಿಂಬದಿಯಲ್ಲಿರ್ತಕ್ಕಂಥ ಸ್ನಾಯುಗಳು, ಅದು ಸಹ ಉಸಿರಾಟಕ್ಕೆ ಸ್ಪಂದಿಸುತ್ತೆ. ಮತ್ತು ಹಣೆಯನ್ನು ವಿರಮಿಸಿರಬೇಕು. ಕತ್ತಿನಲ್ಲಿ ಯಾವುದೇ ಒಂದು ಒತ್ತಡ ಇರಬಾರ್ದು. ಹೀಗೆ ನಾವು ಈ ಆಸನವನ್ನು ಅಭ್ಯಾಸ ಮಾಡಿದ್ರೆ, ನಾವು ಒಳ್ಳೆಯ ಒಂದು ಉಸಿರಾಟದೊಂದಿಗೆ ಅಲ್ಲಿ ವಿರಮಿಸಿದರೆ ಅದು ನಮ್ಮ ನರಮಂಡಲದ ವ್ಯವಸ್ಥೆಗೆ ಸಾಕಷ್ಟು ಅನುಕೂಲ ಮಾಡಿಕೊಡುತ್ತೆ. ವಿಶೇಷವಾಗಿ ನಮ್ಮಲ್ಲಿರ್ತಕ್ಕಂಥ ಈ ಅಲೆಮಾರಿ ನರ, ಅಂದರೆ ವೇಗಸ್ ನರ್ವ್, ಅವುಗಳನ್ನು ಶಾಂತಗೊಳಿಸೋದರಲ್ಲಿ ಈ ಒಂದು ರೀತಿಯ ಮುಂಬಾಗಿ ಮಾಡುವ ಆಸನಗಳು ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಜೊತೆಗೆ ಇದನ್ನು ಸಾಕಷ್ಟು ಅವಧಿ ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಸುಮಾರು 3 ರಿಂದ 5 ನಿಮಿಷದಷ್ಟು ಕಾಲ ಈ ಒಂದು ಆಸನದಲ್ಲಿ ವಿರಮಿಸಬಹುದು. ಇದು ಮನಸ್ಸಿಗೆ ಒಳ್ಳೆಯ ಒಂದು ಆರಾಮವನ್ನು ಕೊಡ್ತಕ್ಕಂತಹ, ನರಮಂಡಲದ ವಿಶ್ರಾಂತಿಗೆ ಅನುವು ಮಾಡಿಕೊಡ್ತಕ್ಕಂಥ ಒಂದು ಬಹಳ ಸರಳವಾದಂತಹ ವಿಧಾನ.
ಯಾರಿಗೆ ಕೈ ಮಡ್ ನೇರ ಆಗೋದು ತುಂಬ ಕಷ್ಟ ಆಗುತ್ತೆ ಅನ್ಸುತ್ತೆ ಅವ್ರು ಮಡಚಿ ಇಟ್ಕೋಬೋದು ಬೇಕಾದ್ರೆ. ಕ್ಯಾನ್ ಫ್ಲೆಕ್ಸ್ ದಿ ಎಲ್ಬೋಸ್. ಅದರಲ್ಲಿ ಭಾಳ ಮುಖ್ಯ ಅಂತ ಹೇಳಿದ್ರೆ ಬೆನ್ನುಗಂಬವನ್ನು ಚಾಚಿ ಮುಂದಕ್ಕೆ ಬಾಗಿರಬೇಕು ಮತ್ತು ಈ ಎತ್ತರವನ್ನು ನಿಮ್ಮ ಬಾಗುವಿಕೆಗೆ ಸಮರ್ಪಕವಾಗಿ ಹೊಂದಿಸ್ಕೋಬೇಕು. ಕುರ್ಚಿ ಎಷ್ಟು ಮುಂದ್ಗಡೆ ನಾವು ಇಟ್ಕೊಂಡಿರ್ತೀವೋ ಅಷ್ಟೂ ನಮ್ಮ ಬೆನ್ನುಗಂಬ ಚಾಚಲ್ಪಡುತ್ತೆ, ಅಷ್ಟು ಇದು ಉಪಯುಕ್ತವಾಗುತ್ತೆ. ಯಾಕೆಂತೇಳಿದ್ರೆ ನಾವು ಬೆನ್ನುಗಂಬವನ್ನು ಚಾಚಿ ಒಳ್ಳೆಯ ಉಸಿರಾಟದೊಂದಿಗೆ ಇಲ್ಲಿ ವಿರಮಿಸ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ಅನೇಕ ರಲ್ಲಿ ಬರ್ತಕ್ಕಂಥ ಈ ಮೈಗ್ರೇನ್ ಹೆಡ್ಡೇಕ್ ಮತ್ತು ಅದಕ್ಕೆ ಮುನ್ಸೂಚನೆಯಾಗಿ ಕೆಲವು ರೀತಿಯ ಬದಲಾವಣೆಗಳು ಅವರಲ್ಲಿ ಉಂಟಾಗ್ತಾ ಇರುತ್ತೆ. ಆ ಥರದ ಒಂದು ಬದಲಾವಣೆ ಕಂಡು ಬಂದ ತಕ್ಷಣ ಈ ರೀತಿಯಾದಂಥ ಮುಂಭಾಗಿ ಮಾಡುವ ಆಸನಗಳನ್ನು ಮಾಡ್ತಕ್ಕಂಥದ್ದು ಸಹ ತಲೆನೋವಿನ ಸಂಗತಿಗಳನ್ನು ಕಡಿಮೆ ಮಾಡಿಕೊಳ್ಳೋದರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ಕಾರಣದಿಂದಾಗಿ ಮುಂಭಾಗಿ ಮಾಡುವ ಆಸನಗಳು ಮಹಿಳೆಯರಿಗೆ ಒಂದು ಬಹಳ ಉಪಯುಕ್ತವಾದಂತಹ ವಿಧಾನ. ಮತ್ತು ಈ ರೀತಿಯಾದಂಥ ಮುಂಭಾಗಿ ಮಾಡುವ ಆಸನವನ್ನು ಮಹಿಳೆಯರು ಋತುಸ್ರಾವದ ಸಮಯದಲ್ಲಿ ಬೇಕಾದರೂ ಮಾಡ್ಬೋದು. ಈಗ ಹಸ್ತವನ್ನು ಒತ್ತಿ ನಿಧಾನವಾಗಿ ಮೇಲಕ್ಕೆ ಏರಿ ಸ್ವಸ್ತಿಕಾಸನದಲ್ಲಿ ನೇರವಾಗಿ ಕುಳಿತುಕೊಳ್ಳಿ.